ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ, ಅದರ ಜೊತೆಗೆ ನಾಗಿಣಿ ಧಾರಾವಾಹಿಯಲ್ಲಿ ಹಲವಾರು ಜನ ಅಭಿಮಾನಿಗಳನ್ನ ಸಂಪಾದನೆ ಮಾಡಿದಂತಹ ಹಾಟ್ ಬ್ಯೂಟಿ ಹಾಗೂ ಪಡ್ಡೆ ಹುಡುಗರ ಹಾಟ್ ಫೇವರೇಟ್ ಅಂತಾನೆ ಹೇಳ್ಬೋದು. ಇವರಿಗೆ ಇನ್ಸ್ಟಾಗ್ರಾಮ್ ನಲ್ಲಿ ಹಲವಾರು ಜನ ಅಭಿಮಾನಿಗಳಿದ್ದಾರೆ. ಅವರು ಬೇರೆ ಯಾರು ಅಲ್ಲ, ಕನ್ನಡದ ನಟಿ ದೀಪಿಕಾ ದಾಸ್ ಅವರು. ಇತ್ತೀಚೆಗೆ ಇವರು ಮದುವೆ ಕೂಡ ಆದ್ರು. ಆದರೆ ಈಗೊಂದು ವಿಡಿಯೋ ಹರಿದಾಡ್ತಿದೆ, ನೀವು ನೋಡ್ಬೋದು. ದೀಪಿಕಾ ದಾಸ್ ಅವರು ಔಟ್ಡೋರ್ ಎಲ್ಲೋ ಒಂದ್ ಕಡೆ ಟ್ರಿಪ್ ಹೋಗಿರ್ತಾರೆ. ಸೊ ಅಲ್ಲಿ ಒಂದು ರೀಲ್ಸ್ ಮಾಡೋ ಸಂದರ್ಭನೋ ಅಥವಾ ಅವರು ಬರೋ ಸಂದರ್ಭನೋ ಈ ವಿಡಿಯೋನ ಯಾರೋ ಒಬ್ರು ಕ್ಲಿಕ್ ಅನ್ನ ಮಾಡಿದ್ದಾರೆ. ನಡ್ಕೊಂಡು ಬರುವಂತಹ ಸಂದರ್ಭದಲ್ಲಿ ಕಾಲು ಜಾರಿ ಸ್ಲಿಪ್ ಆಗಿ ಕೆಳಗಡೆ ಬಿದ್ದಿದ್ದಾರೆ. ಬಿದ್ದಿರುವಂತಹ ಫೋರ್ಸಿಗೆ ಅವರ ಮುಖ ಬಂದು ಬಂಡೆಗೆ ಬಡ್ದ್ಬಿಟ್ಟಿದೆ. ಅಂದ್ರೆ ಕೆಳಗಡೆ ಇರುವಂತಹ ಚಿಕ್ಕ ಚಿಕ್ಕ ಬಂಡೆಗೆ ಬಡ್ದಿದೆ. ಅದರಿಂದಾಗಿ ಅವರ ಎಡಮುಖಕ್ಕೆ ಪೆಟ್ಟು ಬಿದ್ದು ಗಾಯಗಳಾಗಿದೆ. ಅಷ್ಟೇ ಅಲ್ಲದೆ ಅವರ ಮುಖ ಕೂಡ ಊದ್ಕೊಂಡಿತ್ತು ಅಂತಾನೂ ಕೂಡ ಹೇಳ್ಬೋದು. ಸೊ ಇದನ್ನ ಅವರು ಎಲ್ಲೂ ಕೂಡ ಹಂಚ್ಕೊಂಡಿರ್ಲಿಲ್ಲ. ಆದ್ರೆ ಇತ್ತೀಚೆಗೆ ಎಲ್ಲ ಕಡೆ ರೂಮರ್ಸ್ ಹಬ್ಬುತ್ತಿದೆ, ಇದು ಇತ್ತೀಚೆಗೆ ನಡೆದಂತಹ ಘಟನೆ ಅಂತ ಹೇಳಿ. ಅದರಿಂದಾಗಿ ದೀಪಿಕಾ ದಾಸ್ ಅವರು ಸ್ವತಃ ಅವರೇ ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಆ ವಿಡಿಯೋನ ಪೋಸ್ಟ್ ಮಾಡಿಕೊಂಡು, ಹೌದು ಇದು ನಿಜವಾಗಿ ನಡೆದಿರುವಂತದ್ದು, ನಾನು ಸ್ಲಿಪ್ ಆಗಿ ಬಿದ್ದ ಕಾರಣ ನನ್ನ ಎಡಮುಖಕ್ಕೆ ಪೆಟ್ಟಾಗಿತ್ತು, ಆದರೆ ಅದು ಈಗ ಸಂಪೂರ್ಣವಾಗಿ ವಾಸಿಯಾಗಿದೆ. ಯಾಕಂದ್ರೆ ಈ ಪೆಟ್ಟಾಗಿದ್ದು ನನಗೆ 3 ತಿಂಗಳ ಹಿಂದೆ ಅಂತ ಹೇಳಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಸೊ ಇವರಿಗೆ ಹಲವಾರು ಜನ ಮೆಸೇಜ್ ಅಲ್ಲಿ, ಅಂದ್ರೆ ಆ ವಿಡಿಯೋನ ಅಪ್ಲೋಡ್ ಮಾಡಿದ್ರು ಇನ್ಸ್ಟಾಗ್ರಾಮ್ ಅಲ್ಲಿ, ಅದರಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಎಲ್ಲರೂ ಕೂಡ ಇವರ ವೆಲ್ನೆಸ್ ಅನ್ನ ಬಯಸಿದ್ದಾರೆ. ಸೊ ಎಲ್ಲರೂ ಕೂಡ ಶುಭ ಹಾರೈಸಿದ್ದಾರೆ, ಬೇಗ ಗುಣಮುಖರಾಗಲಿ ಅಂತ. ಆಗ ಇವರು, ಇದು ಹಿಂದೆ 3 ತಿಂಗಳ ಹಿಂದೆ ನಡೆದಂತಹ ಒಂದು ಘಟನೆ, ನಾನು ಬಿದ್ದಿದ್ದು ನಿಜ ಇತ್ತು, ಆದರೆ ಈಗ ನಾನು ಸಂಪೂರ್ಣವಾಗಿ ಹುಷಾರಾಗಿದ್ದೇನೆ. ಅದು ಹಳೆಯ ವಿಡಿಯೋ ಈಗ ವೈರಲ್ ಆದ ಕಾರಣ ನಾನೊಂದು ಇದಕ್ಕೆ ಸ್ಪಷ್ಟನೆ ಕೊಡಬೇಕಿತ್ತು, ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಂತ ಹೇಳಿ ಹಲವಾರು ಜನಕ್ಕೆ ರಿಪ್ಲೈಯನ್ನು ಕೂಡ ಮಾಡಿದ್ದಾರೆ. ಸೊ ಸದ್ಯಕ್ಕೆ ದೀಪಿಕಾ ದಾಸ್ ಅವರಿಗೆ ಏನು ಕೂಡ ಆಗಿಲ್ಲ, ಮದುವೆಯಾಗಿ ಹಾಯಾಗಿದ್ದಾರೆ. ಇದು 3 ತಿಂಗಳ ಹಿಂದೆ ಅವರು ಟ್ರಿಪ್ಗೆ ಹೋದಾಗ ಬಿದ್ದಿದ್ದಂತಹ ವಿಡಿಯೋ. ಆದರೆ ಈ ವಿಡಿಯೋ ಕೂಡ ನಿಜವಾದಂತಹ ಒಂದು ವಿಡಿಯೋ. ಅವರು ಬಿದ್ದಿರೋದು ನಿಜ, ಈಗ ಅವರು ವಾಸಿಯಾಗಿರೋದು ಕೂಡ ನಿಜವಾಗಿದೆ. ಯಾವುದೇ ರೀತಿಯಾದಂತಹ ಭಯ ಪಡೋ ಅವಶ್ಯಕತೆ ಯಾರಿಗೂ ಕೂಡ ಬರೋದಿಲ್ಲ.